ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಎಚ್.ಡಿ. ದೇವೇಗೌಡ ವರ್ಸಸ್ ಸಿಎಂ ಸಿದ್ದರಾಮಯ್ಯ ನಡುವೆ ವಾಗ್ಯುದ್ಧವೇ ನಡೆದಿತ್ತು. ಇನ್ನು ಇಳಿ ವಯಸ್ಸಿನಲ್ಲೂ ಕೂಡ ಎಚ್.ಡಿ. ಗರ್ಜಿಸಿದ್ರೆ ಸಿದ್ದರಾಮಯ್ಯ ಗುಟ್ರು ಹಾಕಿದ್ರು. ಮಿನಿ ಕುರುಕ್ಷೇತ್ರದಲ್ಲಿ ಮಾಜಿ ಗುರು ಶಿಷ್ಯರ ವಾಕ್ಸಮರ ಹೇಗಿತ್ತು ಬನ್ನಿ ತೋರಿಸ್ತೇವೆ. ಸರ್ಕಾರ ಕಿತ್ತೋಗಿದ್ದೀನಿ ಎಂಬ ದೇವೇಗೌಡರ ಹೇಳಿಕೆಗೆ ಸಿಎಂ ತಿರುಗೇಟು. ಮಾತು ಮಾತಿಗೂ ಕೌಂಟರ್, ಪ್ರತಿ ಹೇಳಿಕೆಗೂ ಟಕ್ಕರ್. ಎಸ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದ ದೇವೇಗೌಡರು ಈ ಸರ್ಕಾರವನ್ನ ಕಿತ್ತೋಗಿಬೇಕು ಅಂದಿದ್ರು. ಇದಕ್ಕೆ ನಿನ್ನೆ ಚನ್ನಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಈ ಸರ್ಕಾರವನ್ನ ತೆಗೆಯೋಕೆ ದೇವೇಗೌಡ ಅವ್ರ ಮಗ ಕುಮಾರಸ್ವಾಮಿ ಕೈಯಲ್ಲಾಗಲ್ಲ ಅಂದಿದ್ದಾರೆ. ಸಿಎಂ ಮಾತಿಗೆ ಎದುರೇಟು ನೀಡಿರೋ ಮಾಜಿ ಪ್ರಧಾನಿ ದೇವೇಗೌಡರು ಬಿಎಸ್ವೈ ಕೈ ಹಿಡ್ಕೊಂಡೆ ಈ ಸರ್ಕಾರವನ್ನ ಕಿತ್ತೊಗೆಯೋಕೆ ನಾವಿಬ್ರು ಸೇರಿದ್ದು ಅಂತ ಮತ್ತೆ ಗುಡುಗಿದ್ರು. ಯಾರು ಇವತ್ತು ನಿಮ್ಮ ರಕ್ತವನ್ನು ಹಿಡಿಯುತ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ 62 ವರ್ಷದಲ್ಲಿ ಇಂಥ ಕೆಟ್ಟ ಸರ್ಕಾರ ನೋಡಿರಲಿಲ್ಲ. ಅದನ್ನು ತೆಗಿಲಿಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ತೆಗಿಲಿಕ್ಕೆ ದೇವೇಗೌಡರಿಂದಲೂ ಸಾಧ್ಯ ಇಲ್ಲ, ಕುಮಾರಸ್ವಾಮಿಯಿಂದಲೂ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ನಾವು ಜಗಳಾಡಿರಬಹುದು, ಇವತ್ತು ನಾವು ಇಬ್ರು ಸೇರಿರೋದು ಈ ಸರ್ಕಾರವನ್ನು ಕಿತ್ತೊಯ್ಯಲಿಕ್ಕೆ ಹೇಳಿರುತ್ತಾರೆ. ರೈತರಿಗೆ ನೋವಾದ್ರೆ ಮರುತ್ತೇವೆ, ತಪ್ಪೇನು ಎಂದ ಗೌಡ್ರು. ದ್ವೇಷದ ರಾಜಕಾರಣದಲ್ಲಿ ದೇವೇಗೌಡರು ನಂಬರ್ 1 ಎಂದ ಸಿದ್ದರಾಮಯ್ಯ. ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರಾಕ್ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿರ. ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದ್ರೂ ನೋವಾದಾಗ ಅವನ ಹೃದಯ ಮರಗತ್ತೆ. ನನ್ ಮಗ ಕಣ್ಣೀರ್ ಹಾಕಿದ ಬಗ್ಗೆ ನನ್ನ ಮೊಮ್ಮಗನ ಆ ವಂಶವೇ ಕಣ್ಣೀರ್ ಹಾಕುತ್ತದೆ. ನಮ್ಮ ಪರಂಪರೆಗಳದು ಎರಡಿಟಿ. ಆ ಪಾಪ ನಿಖಿಲ್ ಕುಮಾರಸ್ವಾಮಿಗೂ ಕಲ್ಸ್ಕೊಟ್ಬಿಟ್ಟಿದ್ದಾರೆ ಹೇಳೋದನ್ನ. ಚನ್ನಪಟ್ಟಣದ ಹಾಸನದಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಲ್ಲಿ ಹೋಗಿ ಕುಮಾರಸ್ವಾಮಿ ದೇವೇಗೌಡರು ಒಳಬೇಕಾಗಿತ್ತು. ಅಲ್ಲಿ ಸಿದ್ದರಾಮಯ್ಯ ಮಾತಿನ ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಯಾವ ಒಕ್ಕಲಿಗ ನಾಯಕರನ್ನು ದೇವೇಗೌಡರು ಬೆಳೆಸಲಿಲ್ಲ ಅಂತ ಬೆಂಕಿ ಉಗುಳಿದ್ರು. ಇತಿಹಾಸವನ್ನ ಸ್ಮರಿಸಿ ನಿಮ್ಮನ್ನ ಸಿಎಂ ಮಾಡಿದ್ದು ಯಾರು ಅಂತ ಪ್ರಶ್ನಿಸಿದ್ರು. ದ್ವೇಷದ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡ ನಂಬರ್ 1 ಅಂತ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನನ್ನ ನಾನು ಮುಖ್ಯಮಂತ್ರಿ ಮಾಡಿದೆ. ಮಿಸ್ಟರ್ ದೇವೇಗೌಡ, ನಿನ್ನನ್ನ ಮುಖ್ಯಮಂತ್ರಿ ಮಾಡಿದವರು ಯಾರು? ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಈ ದೇವೇಗೌಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇವೇಗೌಡ ಜೊತೆ ಇದ್ದವ್ ನಾನು. ಅವರು ಯಾವ ಒಕ್ಕಲಿಗ ಲೀಡರ್ ಅನ್ನು ಕೂಡ ಬೆಳೆಸಲ್ಲ. ಪುಟ್ಟಣ್ಣ, ಚಲರಾಯ ಸ್ವಾಮಿ, ಬಾಲಕೃಷ್ಣ, ಶಿವರಾಮೇಗೌಡ, ಚಂದ್ರಶೇಖರ್. ಸಿದ್ದರಾಮಯ್ಯ ಮಾತಿಗೆ ತಿರುಗೇಟು ಕೊಟ್ಟ ದೇವೇಗೌಡರು ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ನಾನು ಅಂದ್ರು. ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಿದ್ದರಾಮಯ್ಯರೇ, ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ದೇವೇಗೌಡ. ಡಿಕೆ ಎಚ್.ಡಿ.ಕೆ ಮಧ್ಯೆ ಸಾಕ್ಷಿ ಗುಡ್ಡೆ ಸಮರ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ 2 ಬಾರಿ ಆಗಿದ್ರು. 20 ತಿಂಗಳು ಒಂದ್ಸತಿ, ಈ ಮೊನ್ನೆ 1.5 ವರ್ಷ 2 ಸತಿ ಆಗಿದ್ರು. ಅವ್ರ ತಂದೆ 1 ವರ್ಷ ಚಿಲ್ಲರೆ ಅವರು ಕೂಡ ಆಗಿದ್ರು. 5 ವರ್ಷ ಅವ್ರ ಕುಟುಂಬದಲ್ಲಿ ಆಗಿತ್ತು. ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅನ್ನೋದನ್ನ ನೀವು ದಯವಿಟ್ಟು ಇವತ್ತು ಹೇಳಬೇಕು. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಅವ್ರು ಒಂದೇ ಪ್ರಶ್ನೆ ಇಟ್ಟಿರ್ತಕ್ಕಂಥದ್ದು, ಕುಮಾರಸ್ವಾಮಿಯ ಕೊಡುಗೆ ಏನು? ಅದೆಂತದೋ ಮಾತೆತ್ತಿದ್ರೆ ಸಾಕ್ಷಿ ಗುಡ್ಡೆ ಅಂತಾರೆ. ಯಾವ ಸಾಕ್ಷಿ ಗುಡ್ಡೆ ತೋರಿಸ್ಲಿ ನಾನು? ಇನ್ನು ಡಿಕೆ ಸುರೇಶ್ ಕೂಡ ದಳಪತಿಗಳ ವಿರುದ್ಧ ತಿರುಗಿ ಬಿದ್ದಿದ್ರು. ಅಪೂರ್ವ ಸಹೋದರರು ಎಂದ ದೇವೇಗೌಡರಿಗೆ ನಾವು ಕುಮಾರಸ್ವಾಮಿ ಬ್ರದರ್ಸ್ ತರ ಅಲ್ಲ ಅಂತ ಕುಟುಕಿದ್ರು. ಅಪೂರ್ವ ಸಹೋದರರು, ಡಿಕೆ ಬ್ರದರ್ಸ್ ಬಗ್ಗೆ ಅಪೂರ್ವ ಸಹೋದರರು ಹೌದ್ರಿ. ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ. ದೇವೇಗೌಡರು ವಂಶಸ್ಥರ ಅಲ್ಲ ಅಣ್ಣ, ದೇವೇಗೌಡರು ವಂಶಸ್ಥರ ಅಲ್ಲ, ಕುಮಾರಸ್ವಾಮಿ ಬ್ರದರ್ಸ್ ತರ ಅಲ್ಲ. ಬೇಕಾದಾಗ ಅಣ್ಣ, ಬೇಡದಿದ್ದಾಗ ತಮ್ಮ ಅಲ್ಲ ನಾನು. ಹೀಗೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯ ಮತಭೂಮಿಯಲ್ಲಿ ಮಾತಿನ ಕದನ ಮುಗಿದಿದೆ.
ಈ ಮಾತಿನ ಕದನಕ್ಕೆ ಮತದಾರ ಯಾವ ರೀತಿ ಉತ್ತರ ಕೊಡ್ತಾನೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.